ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಭಾಗವಾಗಿ ಶಾಸಕ ಪ್ರದೀಪ್ ಈಶ್ವರ್ ಇಂದು ಮಂಚೇನಹಳ್ಳಿ ತಾಲೂಕಿನ ವರವಣಿ ಗ್ರಾಮಕ್ಕೆ ಭೇಟಿ ನೀಡಿದರು. ಗ್ರಾಮದಲ್ಲಿ ರಸ್ತೆ, ನೀರು, ನಿವೇಶನ, ಸ್ಮಶಾನಕ್ಕೆ ದಾರಿ ಸೇರಿದಂತೆ ಇತರೆ ಸಮಸ್ಯೆಗಳಿದ್ದು ಅವುಗಳನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಕಾಂಗ್ರೆಸ್ ಮುಖಂಡ ಇಮ್ರಾನ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಹಳ್ಳಿಗಳಲ್ಲಿ ಮನೆ ಮನೆಗೆ ತೆರಳಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಆದರೆ ಶಾಸಕರು ಪ್ರತಿ ಮನೆಗೂ ಭೇಟಿ ನೀಡಿ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಆಂಬ್ಯುಲೆನ್ಸ್ ಕೊಟ್ಟಿದ್ದು ಮಂಚೇನಹಳ್ಳಿ ತಾಲೂಕಿಗೆ 2 ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ ಎಂದರು. మన ఎస్సీ కాలనీకి ఇంటింటికి పారాడి రోడ్లు చరండీలు అంతా చేరితే ఒక 40-50 లక్షలు వర్క్ కావాలా, ఇమీడియట్గా వేస్తాను. ఆ చరండి అడిగిండారు, అది చేపిస్తాను. సైట్లు 19 ఎకరాల్లో గవర్నమెంట్లో మాట్లాడి ఫారెస్ట్ వాళ్ళతో మాట్లాడి సైట్లు చేసిస్తాను. ఊరికి ఇంకా బస్సు వచ్చే ఉండే అన్నది బస్సు వచ్చే వ్యవస్థ నేను చేస్తాను. ఆడ పెద్దోళ్ళంతా ఊరోళ్ళు మాట్లాడి ఆ పక్క 3 అడీలు ఈ పక్క 3 అడీలు ఇచ్చే వ్యవస్థ చేస్తాను. ఓకేనా? నేను ఈ పద్ధతికి చెప్తాను. నేను ఎస్సీ ఎస్టీ సముదాయం కోసము ఎంత రిస్క్ అయినా చేస్తాను. మీరే నా భవిష్యత్తు. మీరు ఈ పద్దు 180 పనులు తిరిగిండా, ఈ పద్దు మీ ఊర్లకి వచ్చిండా, కాలనీలో 30 జనం ఆఫీసర్లు మీ కాలనీలో కూకొని మీ కష్టాలు అడిగిండాము. ఇవన్నీ ఒక్కొక్కటే సాల్వ్ చేస్తాను. నేను మీ జట్లో ఉంటాను. బాబాసాహెబ్ అంబేద్కర్ ఆదర్శాలను ఇంకా మా ఎట్ల పిల్లలు విధానసౌధకు పోయిండేది. నేను ప్రమాణ వచనం తీసుకుండేది వాళ్ళ పేర్లనే. నేను మీ జట్లో ఉంటాను అంతే. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಅವರು ವರುಣಿ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಅಂತ ಮಾಹಿತಿ ಬಂತು. ಆ ವಿಚಾರ ತಿಳಿದು ಇಲ್ಲಿ ವರುಣಿ ಗ್ರಾಮಕ್ಕೆ ಬಂದಿದ್ದೀವಿ. ಇದೆಲ್ಲ ನೋಡ್ತಾ ಇದ್ದರೆ ಏನಪ್ಪ, ನಾವು ಗ್ರಾಮ ಪಂಚಾಯತ್ ಸದಸ್ಯ ಸಮೇತ ಈ ಮಟ್ಟಿಗೆ ಇಳಿದು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಕೆಲಸ ಮಾಡಲ್ಲ, ಶಾಸಕರಾಗಿ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರಲ್ಲ, ಇಂಥ ಶಾಸಕರು ನಮ್ಗೆ ಸಿಕ್ಕಿರೋದು ತುಂಬ ಅದೃಷ್ಟ ಅಂತ ನಮ್ಮ ಮನಸ್ಸಿಗೆ ಅನಿಸಿದೆ. ಈಗ ನಾವು ಮಂಚೇನಹಳ್ಳಿಯಲ್ಲಿ 4 ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀವಿ. ನಾವು ಅಲ್ಲಿ ವಾತಾವರಣ ನೋಡ್ತಾ ಇರ್ತೀವಿ. ಗ್ರಾಮ ಪಂಚಾಯತ್ ಸದಸ್ಯರೇ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಲ್ಲ, ಅಂಥ ಕಾಲ ಇದು. ಅಂಥ ಕಾಲದಲ್ಲಿ ಶಾಸಕರಾಗಿ ಇಡೀ ಕ್ಷೇತ್ರದಲ್ಲಿ ಇವತ್ತಿಗೆ 188 ಹಳ್ಳಿಗಳು ಸುತ್ತಾಡಿ ಸ್ಪಾಟಲ್ಲೇ ಸಾಧ್ಯವಾದಷ್ಟು ಸಮಸ್ಯೆಗಳು ಸ್ಪಾಟಲ್ಲೇ ನಮ್ಮ ಕಣ್ಮುಂದೆ ಸಾಲ್ವ್ ಮಾಡಿದ್ದಾರೆ. ಇಂಥ ಶಾಸಕರನ್ನ ನಾವು ಎಷ್ಟು ಕಿತ್ತ ಗೆಲ್ಸಿದ್ರೂ ಕಡಿಮೆ ಇಲ್ಲ. ಇನ್ನೊಂದು, ಇಂಥ ಶಾಸಕರು ನಾವು ಮತ ಕೇಳಿ ಇವ್ರನ್ನ ನಾವು ಗೆಲ್ಸಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಈಗ ಎಷ್ಟೋ ಜನ ಶಾಸಕರು ನಾವು ಗೆಲ್ಸಿದ್ದೀವಿ, ಅವ್ರು ಗೆದ್ದು ಹೋದ್ಮೇಲೆ ನಮಗೆ ಅನ್ಸುತ್ತೆ ಏನಪ್ಪ ಇಂಥ ಶಾಸಕರು ನಾವು ಗೆಲ್ಸಿಬಿಟ್ಟಿವಿ ಅಂತ. ಬಟ್ ಈ ಪ್ರದೀಪ್ ಅಣ್ಣನ ನಾವು ಗೆಲ್ಸಿರೋದು ನಮ್ಗೆ ತುಂಬ ಖುಷಿ ಆಗ್ತದೆ. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.